ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವ ಮಾತನ್ನ ಕೇಳಿದ್ದು ಸಾಕಾಯ್ತು. ಇವಾಗ ಅದನ್ನ ಮಾಡಿ ತೋರಿಸೋ ಕಾಲ ಬಂದಿದೆ ಅನ್ಸುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಪರಕೀಯರಾಗುವಂತ ಸಂದರ್ಭ ಬಂದರೂ ಅಚ್ಚರಿ ಇಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ಮನೋಜ್ ಕಂಬಳಿ. ಕನ್ನಡಿಗರು ಹೀಗೆ ಸುಮ್ಮನೆ ಇದ್ರೆ ಬೇರೆ ರಾಜ್ಯದವರು ದಬ್ಬಾಳಿಕೆ ಮಾಡ್ತಾನೆ ಇರ್ತಾರೆ. ಈಗಾಗಲೇ ಉತ್ತರ ಭಾರತದವರು ಬೆಂಗಳೂರಿನಲ್ಲಿ ತುಂಬಿಕೊಂಡಿದ್ದಾರೆ. ಹಲವಾರು ಉದ್ಯೋಗಗಳು ಕನ್ನಡಿಗರನ್ನ ಬಿಟ್ಟು ಬೇರೆ ರಾಜ್ಯದವರ ಪಾಲಾಗ್ತಿವೆ. ಇವೆಲ್ಲವನ್ನ ಇನ್ನೆಷ್ಟು ದಿನ ಸಹಿಸ್ಕೊಂಡು ಕೂರೋದು? ಕನ್ನಡಿಗರು ವಿಶಾಲ ಹೃದಯದವರು, ನೀರು ಕೇಳಿದ್ರೆ ಪಾನ್ಕವನ್ನೇ ಕೊಡ್ತಾರೆ ಅನ್ನುವ ಮಾತನ್ನ ನಾನು ಚಿಕ್ಕ ವಯಸ್ಸಿನಿಂದಲೂ ಕೇಳ್ತಾ ಬಂದಿದ್ದೀನಿ. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಹ ಈ ಮಾತನ್ನ ಕೇಳಿರ್ತೀರ ಯಾವುದೋ ಸಂದರ್ಭದಲ್ಲಿ, ಅಥವಾ ಅವರೇ ಮಾತನಾಡಿರ್ತೀರ. ಈ ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಕಾರಣ ಬೆಳಗಾವಿಯಲ್ಲಿ ನಿನ್ನೆ ನಡೆದ ಆ ಘಟನೆ ಏನೆನ್ನುವುದನ್ನ ನೋಡ್ಕೊಂಡು ಬರೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನೋಡಿದ್ರಲ್ಲ, ಇದು ನಿನ್ನೆ ನಡೆದ ಘಟನೆ. ಇದೇ ರೀತಿಯ ಘಟನೆಗಳು ಬೆಳಗಾವಿಯಲ್ಲಿ ಆಗಾಗ ನಡೀತಾನೆ ಇರ್ತವೆ. ಇದಕ್ಕೆ ಕಾರಣ MES ಎನ್ನುವ ಮರಾಠಿ ಪುಂಡರ ಸಂಘಟನೆ ಬೆಳಗಾವಿಯನ್ನ ಬಿಟ್ಕೊಡಿ ಅಂತ ಕೇಳ್ತಾ ಬಂದಿದ್ರು ಹಲವಾರು ವರ್ಷಗಳಿಂದ. ಆದರೆ ಬೆಳಗಾವಿ ನಮ್ಮ ಆಸ್ತಿ, ಅದು ಕನ್ನಡಿಗರ ಆಸ್ತಿ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮರ ನೆಲ ಅದು ಕನ್ನಡದ ನೆಲ. ಎಷ್ಟೆಷ್ಟೋ ಹೋರಾಟಗಳು ನಡೆದರೂ ಕನ್ನಡಿಗರು 1 ಇಂಚು ಜಾಗವನ್ನು ಸಹ ಮರಾಠಿ ಪುಂಡರಿಗೆ ಬೆಳಗಾವಿಯನ್ನ ಬಿಟ್ಕೊಟ್ಟಿರಲಿಲ್ಲ. ಆದರೆ ಬೆಳಗಾವಿಯಲ್ಲಿರುವ ಕನ್ನಡಿಗರ ಮೇಲೆ ಮರಾಠಿ ಪುಂಡರು ಹಲವಾರು ವರ್ಷಗಳಿಂದ ದೌರ್ಜನ್ಯ, ದಬ್ಬಾಳಿಕೆಯನ್ನ ಮಾಡ್ತಾ ಬಂದಿದ್ದಾರೆ. ಅದನ್ನ ಪ್ರಶ್ನಿಸಿ, ಆ ದೌರ್ಜನ್ಯವನ್ನ ಖಂಡಿಸಿ ಮಾತನಾಡುವ ಒಬ್ಬ ರಾಜಕಾರಣಿಯೂ ಸಹ ಬೆಳಗಾವಿಯ ನೆಲದಲ್ಲಿ ಇಲ್ಲಿವರೆಗೂ ಹುಟ್ಟು ಬಂದೇ ಇಲ್ಲ ಅನ್ನೋದೇ ನಮ್ಮ ನಾಡಿನ ದುರಂತ ಅನ್ಬೋದು. ನಮ್ಮ ರಾಜಕಾರಣಿಗಳು ಆ ಮರಾಠಿ ಪುಂಡರನ್ನೇ ಪೋಷಿಸ್ತಾ ಒಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜಕೀಯವನ್ನ ಮಾಡ್ತಿದ್ದಾರೆ ಅನ್ಸುತ್ತೆ. ಈಗ ಅದೇ ತರದ ಒಂದು ಘಟನೆ ಬೆಳಗಾವಿಯಲ್ಲಿ ನಿನ್ನೆ ನಡೆದಿದೆ. KSRTC ಬಸ್ ಕಂಡಕ್ಟರ್ ಮಹದೇವಪ್ಪ ಅನ್ನುವವರ ಮೇಲೆ ಮರಾಠಿ ಪುಂಡರು ಹಲ್ಲೆ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಎನ್ನುವುದಕ್ಕೆ ಅವರೇ ಹೇಳ್ತಾರೆ, ಕೇಳ್ಕೊಂಬರೋಣ ಬನ್ನಿ. ಸರ್, ಒಂದೇ ಜಾತಿ ಐತೆ ಸರ್, ಇದು ಮರಾಠಿ ಸರ್. ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ, ನಿಮ್ ಮರಾಠಿ ಕಲಿಬೇಕು, ಹಿಂಗೆ ಮಾಡ್ತೀನಿ ನೀನು ಅಂತೇಳಿ ಮರಾಠಿ ಒಳಗೆ ನನಗೆ ಬೈದ್ರು. ನಾವು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗ ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ. ಅವರು ಒಂದು ಹುಡುಗನ ಟಿಕೆಟ್ ಅವಳೇ ತಗೊಂಡಿದ್ಲು. ಹುಡುಗನ ಟಿಕೆಟ್ ಅವಳೇ 2 ತಗೊಂಡಿದ್ಲು. ಆಮೇಲೆ ಅದು ಯಾರು ನಮ್ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಳು 2 ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ನಾನು ಕೊಟ್ಟಿದ್ದೆ 2 ಟಿಕೆಟ್ ಅಂತ ಕೊಟ್ಟು ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ, ಇಲ್ಲದಾರ ಅವ್ರದ್ದು ಟಿಕೆಟ್ ಗಂಡಸರಿಗೆ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರಿ. ನೀನ್ ಶಾಣೆ ಇದೆ ಹುಚ್ಚದಂತ ಎಷ್ಟು ಅಂದಿದ್ದೆ. ನೀನ್ ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನ್ ಮರಾಠಿ ಮಾತಾಡ್ಬೇಕು. ಆಮೇಲೆ ಆ ಕೂತ ಹುಡುಗ ನೀನ್ ಊರಿಗೆ ಬರ್ಲಿ, ಬಾಳೆಕುಂದ್ರಿಗೆ ಬರ್ಲಿ ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ ಬಸ್ ಮುಂದೆ ನಿಂತಾರೆ. ಒಂದು 20 ಜನ ಒಳಗೈತೆ ಹೊಡಿತಾ ಇದಾರೆ. ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡಕ್ಕೆ ಅಲ್ಲ ಮರಾಠಿನೇ ಸರ್. ಕೇಳ್ಬೇಕಲ್ಲ, ನಾನು ಹೋಗಿ ಸ್ಟೇಷನ್ ಇದೆ ಅಲ್ಲ, ಪೊಲೀಸ್ ಸ್ಟೇಷನ್ ಇದೆಲ್ಲ, ಕೇಳ್ಬೇಕಾ ಬೇಡವಾ? ನಾನು ಅಪಾರ್ಟ್ಮೆಂಟ್ 2008ರಿಂದ ನಾನು ಇಲ್ಲಾಂದ್ರೆ ನನ್ನ ಸರ್ವಿಸ್ 18 ವರ್ಷ ಅಲ್ಲೇ ಡ್ಯೂಟಿ ಮಾಡ್ತಿದ್ದೇನೆ ಸರ್. ಮರಾಠಿ ಕಲಿಬೇಕು, ಮಾಡ್ಬೇಕು ಸರ್. ಊರ್ ಜನ ಸರ್ ತಪ್ಪು ಮಾಡಿದ್ರೆ ಕೇಳ್ಬೇಕಲ್ಲ, ಪೊಲೀಸ್ ಸ್ಟೇಷನ್ ಇದೆ ಅಲ್ಲ ಸರ್. ಊರಿನ ಜನ ಎಲ್ಲ ಬಂದು ಸೇರಿ ಹೊಡೆದ್ರೆ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸಿ ಬಂದಿವಿ ಸರ್. ಮೊದಲು ನಾನು MLC ಮಾಡಿಸುವ. ಪ್ರಿಯ ವೀಕ್ಷಕರೇ, ಕನ್ನಡ ನಾಡು, ನುಡಿ, ನೆಲ, ಜಲ, ಗಡಿ, ಭಾಷೆಗೋಸ್ಕರ ಹಲವಾರು ಹೋರಾಟಗಳು, ಚಳುವಳಿಗಳು ನಡೆದಿವೆ. ಇವೆಲ್ಲವೂ ಸಹ ಕನ್ನಡ ಭಾಷೆಯನ್ನ, ಕನ್ನಡಿಗರನ್ನ ಕನ್ನಡ ನಾಡಿನಲ್ಲಿ ಬೇರೆ ಭಾಷೆಯವರ ದಬ್ಬಾಳಿಕೆ ವಿರುದ್ಧವೇ ನಡೆದದ್ದು. ಅಂದ್ರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಬದುಕುವ ಹಕ್ಕಿಲ್ಲ ಎನ್ನುವ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ. ಆ ಬಸ್ ಕಂಡಕ್ಟರ್ ಕೇಳಿದ್ದೇನು,
2 ಟಿಕೆಟ್ ಯಾಕೆ ತೆಗೆದುಕೊಂಡಿದ್ದೀರಾ? ಚೆಕಿಂಗ್ ಆಫೀಸರ್ ಬಂದರೆ ನನಗೆ ಸಸ್ಪೆಂಡ್ ಮಾಡ್ತಾರೆ ಅಂತ. ಇದಕ್ಕೆ ಒಂದು ಕ್ಷಮೆಯನ್ನಾದರೂ ಕೇಳಿದರೆ ಅವರು ಸುಮ್ಮನೆ ಆಗಿಬಿಡ್ತಿದ್ರು ಅನ್ಸುತ್ತೆ. ಅದನ್ನು ಬಿಟ್ಟು ಕರ್ನಾಟಕದ ಬೆಳಗಾವಿಯಲ್ಲಿ ನಿಂತು ಮರಾಠಿ ಬರೋಲ್ವಾ, ಮರಾಠಿಯಲ್ಲಿ ಮಾತನಾಡುವಂಥ ಬೆದರಿಕೆ ಹಾಕಿದ್ದು ಅಲ್ಲದೆ ಅವರ ಮೇಲೆ ಕೈ ಮಾಡ್ತಾರೆ. ಇದೆಲ್ಲ ಗೊತ್ತಾದ ತಕ್ಷಣ ಹತ್ತಿರದಲ್ಲೇ ಇರುವ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಕಂಪ್ಲೇಂಟ್ ಕೊಟ್ಟ ಕಾರಣಕ್ಕೆ ಮರಾಠಿ ಪುಂಡರು ಮಧ್ಯರಾತ್ರಿ ಹೋಗಿ ಆ ಬಸ್ ಕಂಡಕ್ಟರ್ ವಿರುದ್ಧವಾಗಿಯೇ ಸಹ ಪೋಕ್ಸೋ ಕೇಸನ್ನ ದಾಖಲಿಸ್ತಾರೆ. ಕನ್ನಡಿಗರು ಸಹಿಸ್ಕೊಳ್ತಾರೆ ಅಂತ ಇವರು ಏನ್ ಬೇಕಾದರೂ ಮಾಡಲಿಕ್ಕೆ ರೆಡಿ ಇರ್ತಾರೆ. ಈ ಕುರಿತು ಈಗಾಗಲೇ ಹಲವಾರು ಕನ್ನಡ ಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಿದ್ದಾವೆ. ಮಹಾರಾಷ್ಟ್ರದಿಂದ ಬರುವ ಬಸ್ಗಳನ್ನ ನಿಲ್ಲಿಸಿ ಕಪ್ಪು ಮಸೆಯನ್ನ ಹಚ್ಚುವ ಮೂಲಕ ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ದೀಪಕ್ ಅವರು ಮಾತನಾಡಿದ್ದಾರೆ. ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ಸಂಪೂರ್ಣವಾಗಿ ನನ್ನ ಪ್ರಕಾರ ಇಲಾಖೆಯವರು ಈ ಪ್ರಕಾರದ ದಾರಿಯನ್ನ ತಪ್ಪಿಸೋ ಸಲುವಾಗಿ ಯಾಕಂದ್ರೆ ನಿನ್ನೆ ಸುಮಾರು 1:15ಗೆ ಈ ಪ್ರಕರಣ ಆಗೈತಿ. ಅವನ್ನ ಮರಾಠಿ ನಿನಗೆ ಬರುವುದಿಲ್ಲ ಅಂತ ಹೇಳಿ ಒಂದು ಸುಮಾರು 7-8 ಜನ ಬೇರೆ ಭಾಷಿಕ ಗುಂಡಾಗಳನ್ನ ಹೊಡೆಯುವಂಥದ್ದು ಮಾಡಿ 1:15 ಆದ್ರೂ ರಾತ್ರಿವರೆಗೂ ಏನೂ ಇರಲಿಲ್ಲ. ಆದ್ರೆ ರಾತ್ರೋರಾತ್ರಿ ಯಾಕೆ ಈ ರೀತಿ ಒಂದು ಹುನ್ನಾರ ನಡೆಸಿದಾರೆ ಇಲಾಖೆಯವರು ಅಂತ ಹೇಳಿ ಅನುಮಾನ ಆಗ್ತಾ ಇದೆ. ಇದ್ರೊಳಗೆಲ್ಲಾದ್ರೂ ರಾಜಕಾರಣಿಗಳ ಕೈವಾಡ ಇದೆಯೋ ಅಥವಾ ಮತ್ತೊಂದು ಈ ಪ್ರಕರಣದ ದಿಕ್ಕನ್ನು ತಪ್ಪಿಸೋ ಸಲುವಾಗಿ ಒಂದು ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನೋ ಅಂತ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರಗಳು ಕನ್ನಡಿಗರ ಪರವಾಗಿ ನಿಲ್ಲುವಂಥದ್ದನ್ನ ಬಿಟ್ಟು ಇವತ್ತು ಈ ರೀತಿಯನ್ನ ಮಾಡ್ತಾ ಇದೆ ಅಂದ್ರೆ ಬಹಳಷ್ಟು ನೋವಾಗ್ತಾ ಇದೆ. ರಾಜ್ಯದ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ಇವತ್ತು ಬೆಳಗಾವಿ ಒಳಗಡೆ ಕನ್ನಡಿಗರ ಭಯದ ವಾತಾವರಣದಲ್ಲಿ ಅಡ್ಡಾಡ್ತಾ ಇದ್ದಾರೆ ಅಂದ್ರೆ ರಾಜಕಾರಣಿಗಳು ಸರ್ಕಾರಗಳು ಇಲ್ಲಿ ಬಂದು ನಾವೆಲ್ಲ ಕನ್ನಡಿಗರ ಪರವಾಗಿದ್ದೀವಿ, ಬೆಳಗಾವಿಯ 2ನೇ ರಾಜಧಾನಿ, ಕರ್ನಾಟಕದ ಅವಿಭಾಜ್ಯ ಭಂಗ ಅನ್ನುವಂತ ಸರ್ಕಾರಗಳು ಇವತ್ತು ಪ್ರತಿ ಸಲನೂ ಕೂಡ ಬೆಳಗಾವಿ ಒಳಗಡೆ ಕನ್ನಡ ಬಾವುಟ ಹಾರಿಸಿದ್ರೆ ಈ ರೀತಿ ಮಾಡ್ತಾರ, ಕನ್ನಡ ನಾಮಫಲಕಗಳನ್ನ ಹಾಕಿದ್ರೆ ಅಂದ್ರೆ ಭಯದ ವಾತಾವರಣದಲ್ಲಿ ಅಲ್ಲಿ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದಾರ. ಮತ್ತೆ ಈ ಕನ್ನಡ ಮಾತಾಡಿದ್ರೆ ಅಂದ್ರೆ ಹೊಡಿತಾರಂದ್ರೆ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅನ್ನುವಂಥದ್ದು ನಮ್ಗೆ ಅನುಮಾನ ಆಗ್ತಾ ಇದೆ. ಅದ್ರ ಜೊತೆ ಪೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರೆ. ಪಾಪ ಅಮಾನುಷವಾಗಿ ಅವರ ಆ ಯುವತಿಯ ತಂದೆ ಸಮಾನರಾಗಿರುವಂತ 50 ವರ್ಷಕ್ಕಿಂತ ಮೇಲ್ಪಟ್ಟಿರುವಂತ ಆ ನಿರ್ವಾಹಕ ಆ ಯುವತಿಯ ತಂದೆ ಸಮಾನರು ಅಂತವ್ರ ಮೇಲೆ ಈ ರೀತಿ ಪೋಸ್ಕೋ ಅನ್ನುವಂತ ಬಿರುದು ಕೊಡ್ತಾರಂತಂದ್ರ ಎಂತ ದುರಂತ ಸಮಾಜಕ್ಕೆ ಏನು ಸಂದೇಶ ಕಳಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆಯನ್ನವರು ನಮ್ಗೆ ಅನುಮಾನ ಆಗ್ತಾ ಇದೆ. ಅದಕ್ಕೆ ನಾವು ಇವತ್ತು ನೇರವಾಗಿ ನಮ್ಮ ಹೋರಾಟ ಇದ್ರ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಪೊಲೀಸ್ ಇಲಾಖೆ ವಿರುದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಈ ಘಟನೆಯನ್ನ ನೋಡಿದ್ರೆ ಪೊಲೀಸರೇ ಮರಾಠಿ ಪುಂಡರ ಜೊತೆ ಶಾಮೀಲಾಗಿದ್ದಾರೆ ಅನ್ಸುತ್ತೆ ಅಲ್ವಾ? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಏನ್ ಮಾಡ್ತಿದ್ದಾರೆ? ಕನ್ನಡಿಗರ ಮೇಲೆ ಆಗ್ತಿರುವ ದಬ್ಬಾಳಿಕೆಯನ್ನ ನಿಲ್ಲಿಸಲು ನೀವು ಈ ಕೂಡಲೇ ಕಠಿಣ ಕಾನೂನನ್ನ ಜಾರಿಗೆ ತರಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮನಾಗಬೇಕು. ಧನ್ಯವಾದ.